ಪರವಾಗಿಲ್ಲ ಅಲ್ಲ, ಎಷ್ಟು ಕೊಡ್ತೀರಾ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೇಘಾ ಜಗ್ಗಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ, ಓಕೆನಾ? ಸೊ ಏನಪ್ಪ ಇವತ್ತು ವಿಷಯ ಅಂದರೆ, ನಾನು ಒಂದು ಫ್ಲ್ಯಾಕ್ ಸೀಡ್ಸ್ನ ಫಸ್ಟ್ ಟೈಮ್ನು ನಾನು ಜೆಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಮತ್ತು ಜೆಲ್ನ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೇಗೆ ಬರುತ್ತೆ ತೋರಿಸೋಣ ಅಂತ ಅಂದ್ಕೊಂಡೆ. ತುಂಬ ಜನ ಹೇಳ್ತಾಯಿದ್ರು ಮತ್ತು ವೈರಲ್ ಕೂಡ ಆಗಿತ್ತು ಒಂದು ಟೈಮಲ್ಲಿ ಫ್ಲ್ಯಾಕ್ ಸೀಡ್ಸಲ್ಲಿ. ಸೊ ಹಾಗಾಗಿ ನಾನು ಅದನ್ನು ಮಾಡೋಣ ಅಂತ ಇವತ್ತು ಮಾಡ್ಕೊತಾ ಇದ್ದೀನಿ. 1.5 ಕಪ್ಪು ವಾಟರ್ ತೊಗೊಂಡಿದ್ದೀನಿ. ಅಷ್ಟಕ್ಕೆ 4-5 ಸ್ಪೂನು ಫ್ಲ್ಯಾಕ್ ಸೀಡ್ಸ್ನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಲೋ ಫ್ಲೇಮಲ್ಲೇ ಅಥವಾ ಹೈ ಫ್ಲೇಮಲ್ಲಿ ಇಟ್ಟು ನಾವು ತಿರುಗಿಸ್ಕೊತಾ ಇರಬೇಕು. ಗೊತ್ತಾಗುತ್ತೆ ನಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬರುತ್ತೆ ಅಂತ. ಒಂದು ಸ್ವಲ್ಪ ಜೆಲ್ ಥರ ತಿಕ್ಕಾಗಿ ಬರುತ್ತೆ, ಆವಾಗ ಆಗಿದೆ ಅಂತ. ಅದನ್ನು ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಹೇರ್ ಫಾಲ್ ಆಗ್ತಿದ್ರೆ ಅಥವಾ ಡ್ಯಾಂಡ್ರಫ್ ಇದ್ದರೆ, ಫ್ಲಿಟೇಸ್ ಇದ್ದರೆ, ಈ ಥರ ಎಲ್ಲ ಡ್ಯಾಮೇಜಸ್ ಹೇರ್ಗೆ ತುಂಬ ಒಳ್ಳೆಯದು ಫ್ಲ್ಯಾಕ್ ಸೀಡ್ಸ್ ಹಾಕೋದ್ರಿಂದ. ಅದು ಹಂಗೆ ಕಲಿಸ್ತಾ ಅದು 20 ಮಿನಿಟ್ಸ್ ಬೇಕಲ್ವ. ಸೊ ಹಾಗಾಗಿ ಅಷ್ಟರೊಳಗೆ ನಾನು ಕೈಗೆಲ್ಲ ಒಂದು ಪ್ಯಾಕ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ರೆಡಿ ಮಾಡೋದಕ್ಕೆ ಕಾಫಿ ಪೌಡರ್ ಮತ್ತು ಸಕ್ಕರೆ, ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಕೋಕೋನಟ್ ಆಯಿಲ್ ಬೇಡ ಅನ್ನೋರು ಮೊಸರು ಹಾಕ್ಕೊಂಡ್ರೂ ಆಗುತ್ತೆ. ನಾನು ಕೋಕೋನಟ್ ಆಯಿಲು ಒಂದೊಂದ್ಸರಿ ಮೊಸರನ್ನು ಯೂಸ್ ಮಾಡ್ತೀನಿ. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಸರಿ ಅದನ್ನು ನೋಡ್ತೀನಿ ಹೇಗಾಗಿದೆ ಅಂತ. ಅದಾದಮೇಲೆ ಫೇಶಿಯಲ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಯಾವುದೂ ಜಾಸ್ತಿ ಯೂಸ್ ಮಾಡಲ್ಲ, ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ. ನಾನು ಯೂಸ್ ಮಾಡೋದು ಬನಾನಾ ಮತ್ತು ಹನಿ ಅಷ್ಟೇ. ಹನಿನೂ ಸ್ವಲ್ಪ ಕಮ್ಮಿನೇ, ಬಟ್ ಸಮ್ ಟೈಮ್ ಯೂಸ್ ಮಾಡ್ತೀನಿ. ಸೊ ಜಲ್ಲು ಸ್ವಲ್ಪ ಪರವಾಗಿಲ್ಲ, ಇನ್ನೊಂದು 20 ಮಿನಿಟ್ಸ್ ಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ತಿರುಗಿಬಿಟ್ಟು ಮತ್ತೆ ಹಾಗೆ ಬಿಟ್ಟು ಪ್ಯಾಕ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಬಾಳೆಹಣ್ಣಂತೂ ತುಂಬಾ ಒಳ್ಳೆಯದು, ಸ್ಕಿನ್ಗೂ ಆಗಿರ್ಬೋದು, ಹೆಲ್ತ್ಗೂ ಆಗಿರ್ಬೋದು. ದಪ್ಪ ಆಗೋರಿಗೆ ತುಂಬ ಯೂಸು ಬಾಳೆಹಣ್ಣಲ್ಲಿ ಸ್ಮೂತಿ ಥರನೋ ಅಥವಾ ಮಿಲ್ಕ್ ಶೇಕ್ ಥರನೋ ಮಾಡಿಕೊಂಡು ಕುಡಿಬೋದು. ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಈ ಥರ ಬಂದಿದೆ. ಈ ಥರ ಜೆಲ್ ಥರ ಕರೆಕ್ಟಾಗಿ ಆಗಿದೆ ಅಂತ. ಸೊ ಆವಾಗ ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೋದು. ಸೊ ಹೊಸ್ಕಲಿದ್ದಕ್ಕೆ ಸ್ವಲ್ಪ ದೊಡ್ಡ ಜಾಲರಿ ಇರಬೇಕು, ಇಳಿಯೋ ಥರ ಇರಬೇಕು. ನಾನು ಸ್ವಲ್ಪ ಇಲ್ಲಿ ತೂತ ಕಮ್ಮಿ ಇತ್ತು, ಸೊ ಹಾಗಾಗಿ ಜೆಲ್ ಕರೆಕ್ಟಾಗಿ ಇಳಿತಾ ಇರಲಿಲ್ಲ. ನಾನು ಒಂದು ಸ್ಪೂನಲ್ಲಿ ತಿರುಗಿ ಕೊಡ್ತಾಯಿದ್ದೀನಿ. ನಿಜವಾಗ್ಲೂ ಯೂಸ್ ಮಾಡಿ, ನಾನು ಆಲ್ರೆಡಿ 2 ಟೈಮ್ ಯೂಸ್ ಮಾಡಿದ್ದೀನಿ. ಚೆನ್ನಾಗಾಗುತ್ತೆ ಹೇರು. ಇದನ್ನು ಉಳಿದ್ರೆ ಬೇಕಾದರೆ ನಾವು ಎತ್ತಿಟ್ಕೊಬೋದು. ಅದಾದಮೇಲೆ ನಾನು 2 ಪೊಟೇಷನ್ ಮಾಡಿಕೊಂಡು ಹೇರ್ಗೆ ನೀಟಾಗಿ ಮಸಾಜ್ ಮಾಡಿಕೊಂಡು ಹಚ್ಚಿದ್ದೀನಿ. ನಾನು ಮೊದಲೇ ಏರ್ ಆಯಿಲ್ ಹಾಕಿದ್ದೆ, ಬೆಳಗ್ಗೆ ಏರ್ ಆಯಿಲ್ ಹಾಕ್ಕೊಂಡಿದ್ದೆ. ಸೊ ಹಾಗಾಗಿ ಜೆಲ್ನ ಡೈರೆಕ್ಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಯಾರು ಜೆಲ್ಲ ಅಪ್ಲೈ ಮಾಡಬೇಕಾದ್ರೆ ಏರ್ ಆಯಿಲ್ ಹಾಕಿಲ್ಲ, ಸ್ವಲ್ಪ ಜೆಲ್ಲೊಳಗೆ ಏರ್ ಆಯಿಲ್ನ ಅಪ್ಲೈ ಮಾಡಿ ಹಾಕ್ಬೋದು. ಸೊ ನಾನು ಹಾಕೋತಾ ಇದ್ದೆ, ಅಷ್ಟರೊಳಗೆ ಕರೆಂಟ್ ಹೋಯಿತು. ಇನ್ನೇನು ಮಾಡೋಕ್ಕಾಗಲ್ಲ, ಅಷ್ಟೊತ್ತಿಗೆ ಬರೋದೋ ಗೊತ್ತಿರಲ್ಲ ಅಂದ್ಕೊಂಡು 15 ಮಿನಿಟ್ಸ್ ಒಳಗೆಲ್ಲ ಕೊಟ್ಬಿಡ್ತಾರೆ ಬ್ಯಾಂಗ್ಳೂರಲ್ಲಿ, ನಿಮಗೆ ಗೊತ್ತಿರೋಂಗೆ. ಹಾಗೆ ಜಗ್ಗಿನೂ ಇದ್ದರು, ಮಾತಾಡ್ಕೊಂಡು ಫೇಸ್ ಪ್ಯಾಕ್ ಹಾಕ್ಕೊಂಡ್ಬಿಡೋಣ ಅಂತ ಹಾಗೆ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಅದಾದಮೇಲೆ ನಾನು ಫೇಸ್ ಪ್ಯಾಕ್ನ ಹಾಕ್ಕೊತಾ ಇದ್ದೀನಿ. ಇದು ಕೂಡ ನನಗೆ ಒಳ್ಳೆ ಗುಡ್ ರಿಸಲ್ಟ್ನ ಕೊಟ್ಟಿದೆ. 20 ಮಿನಿಟ್ಸ್ ಬಿಡಬೇಕು. ಅಷ್ಟರೊಳಗೆ ನಾನು ಕೈಗೂ ಕೂಡ ಮಸಾಜ್ ಮಾಡಿಕೊಂಡು ನೀಟಾಗಿ ಕಾಫಿ ಪೌಡರ್ ಪ್ಯಾಕ್ನ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ, ಟ್ಯಾನ್ ಆಗಿದ್ದರೆ ಚೆನ್ನಾಗಿ ರಿಮೂವ್ ಆಗೋದಕ್ಕೆ ಯೂಸ್ ಆಗುತ್ತೆ. ಬಟ್ ಒಂದು 3-4 ಟೈಮ್ ಯೂಸ್ ಮಾಡಬೇಕು, 1 ಟೈಮ್ಗೆ ರಿಸಲ್ಟ್ ಕೊಡಲ್ಲ ಇದು. ಬಟ್ ಸ್ವಲ್ಪನಾದರೂ ಮಾಯ್ಶ್ಚರೈಸ್ ಆಗಿರುತ್ತೆ ಇದನ್ನು ಹಾಕಿದ್ಮೇಲೆ. ಆಮೇಲೆ ಜಗ್ಗಿ ನಾನು ಸ್ವಲ್ಪ ಹಿಂಗೆ ಏನೋ ಮಾತಾಡ್ಕೊಂಡು ಆಗ್ತಾ ಇದ್ದು. ಅವರು ಏನೇನೋ ಜೋಕ್ ಮಾಡ್ತಾಯಿದ್ರು ನನಗೆ. ಅವ್ರಿಗೆ ನಾನಿಲ್ಲ ಹಚ್ಕೋಬೇಕಾದ್ರೆಲ್ಲ ಹೇಳೋರು, ಇದೆಲ್ಲ ಯಾಕೆ ಮಾಡ್ಕೊತಾ ಇದೆಯಾ, ಹೋಗು ಪಾರ್ಲರ್ಗೆ ಅಂತ. ನಾನು ಹೋಗಲ್ಲ, ಗೊತ್ತು ಅವ್ರಿಗೆ. ಸುಮ್ಮನೆ ನನಗೆ ಹೇಳ್ತಾ ಇರ್ತಾರೆ. ನಾನು ಹೋಗೋದಷ್ಟೇ ಐಬ್ರೋಗಷ್ಟೇ ಪಾರ್ಲರ್ಗೆ ಹೋಗ್ತೀನಿ, ಯಾವುದಕ್ಕೂ ಇನ್ನು ಪಾರ್ಲರ್ಗೆ ಹೋಗಲ್ಲ. ಡ್ಯಾನ್ಸ್ ಕ್ಲಾಸಲ್ಲಿ ಪುಷಪ್ಸ್ ಎಲ್ಲ ಮಾಡೋದ್ರಿಂದ ಸ್ವಲ್ಪ ನನಗೂ ಮಸಲ್ಸ್ ಬಿಲ್ಡ್ ಆಗಿದೆ ಅನ್ನೋ ಥರ ಫೀಲು. ಅದನ್ನೇ ಜಗ್ಗಿಗೆ ತೋರಿಸ್ತಾ ಇರ್ತೀನಿ, ಜಗ್ಗಿ ನೋಡಿ ನನಗೂ ಬಂದಿದೆ ಅಂತ. ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ನೀಟಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ಮಾಯ್ಶ್ಚರೈಸರ್ನ ಹಚ್ಕೋತಾ ಇದ್ದೀನಿ. ಮಸ್ಟ್ ಆ್ಯಂಡ್ ಶುಡ್ ನಾನು ನೀಟಾಗಿ ಎಲ್ಲ ಸ್ನಾನ ಎಲ್ಲ ಆದಮೇಲೆ ನಾನು ನೀಟಾಗಿ ಮಾಯ್ಶ್ಚರೈಸ್ ಮಾಡ್ತೀನಿ ಬಾಡಿನ. ಇಲ್ಲ ಅಂದರೆ ಈ ವೆದರ್ಗಂತೂ ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ. ನಂದಂತೂ ಎವಿ ಡ್ರೈ ಬಾಡಿ, ಸೊ ಹಾಗಾಗಿ ಹಾಕ್ಕೊತೀನಿ.
ಆಮೇಲೆ ಬಂದುಬಿಟ್ಟು ದೇವ್ರಿಗೆ ಪೂಜೆ ಮಾಡೋದು. ಈವ್ನಿಂಗ್ ನಾನು ಮಿಸ್ ಮಾಡದೇ ಇರೋ ಕೆಲಸ ಅಂದರೆ ಪೂಜೆ. ನೀಟಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ದೇವ್ರಿಗೆ ಪೂಜೆ ಮಾಡಿ ನಾನು ಏನಾದರೂ ತಿಂದು ಪಾಪಕ್ಕೆ ತಿನ್ನಿಸಿ ಅಮ್ಮಂಗೆ ಕಾಫಿ ಇಟ್ಕೊಟ್ಟು ಇದೆಲ್ಲ ಮಾಡಿ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೊರಟೆ. ನಾನು ಏನು ತಿಂದೆ ಅಂತ ತೋರ್ಸೋಕ್ಕಾಗಲಿಲ್ಲ ನಾನು, ಯಾಕೆಂದರೆ ಬೇಗ ಬೇಗ ಹೋಗಬೇಕಿತ್ತು. ಆಲ್ರೆಡಿ ಟೈಮ್ ಆಗಿತ್ತು, ನಾನು ಸ್ನಾನಕ್ಕೆ ಹೋಗಿ ತುಂಬ ಟೈಮ್ ಆಯಿತು ಬರೋದು. ಸೊ ಹಾಗಾಗಿ ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿ ನಾನು ಜೂಟ್ ಅಂತ ಬೇಗ ಹೋಗ್ಬಿಟ್ಟೆ. ಸಮ್ಟೈಮ್ಸ್ ಪಾಪುಗೆ ಹಾಲು ಕುಡಿಸೋಗ್ತೀನಿ, ಇಲ್ಲಾಂದರೆ ಏನಾದ್ರು ತಿನ್ನಿಸ್ಬಿಟ್ಟು ಹೋಗಿರ್ತೀನಿ, ಅಮ್ಮ ಹಾಲು ಕುಡಿಸ್ಬಿಡ್ತಾರೆ. ನಾನು ಎಲ್ಲಿ ಪೂಜೆವರೆಗೂ ತೋರಿಸಿದ್ದೀನಿ, ಅದು ಸ್ಯಾಟರ್ಡೆ ಬ್ಲಾಗ್ ಆಗಿತ್ತು. ಮತ್ತು ಇಲ್ಲಿಂದ ಮಾಡ್ತಿರೋದು ಸಂಡೇ ಬ್ಲಾಗ್. ಆ್ಯಕ್ಚುಲಿ ಸಂಡೇ ಮಧ್ಯಾಹ್ನ ಇದು ಮಾಡ್ತೀವಿ ಅಂತಾರೆ. ಅವ್ರು ಮಾಡಿದ್ರೆ ಕ್ಲಾಪ್ಸ್ ಹಾಕಿದ್ರ ಪರವಾಗಿಲ್ಲ ಅಲ್ಲ? ಹಾಂ, ನಿಜ. ನಮ್ಮ ಲೋಚನ ಹೇಳ್ತಾರೆ. ಹೇಳಿ ಹೆಂಗಿತ್ತು? ಚೆನ್ನಾಗಿ ಮಾಡೋಣ. ಓಕೆ, ಸುಳ್ಳ ನಿಜನ? ಔಟ್ ಆಫ್ 100 ಎಷ್ಟು ಕೊಡ್ತೀರಾ? ಎಕ್ಸ್ಪ್ರೆಷನ್ ಹೆಂಗಿತ್ತು? ಎಕ್ಸ್ಪ್ರೆಷನ್ ಯಾರು ನೋಡಿದ್ರಾ? ನಾನು ನೋಡಿದ್ರಾ? ಹೆಂಗೆ ಮಾಡಿದೆ? ಪರವಾಗಿಲ್ಲ ಅಲ್ಲ? ಸ್ವಲ್ಪ ಅದು ನಮ್ಗೆ ಕಲ್ತಿದೆ ಲಾಸ್ಟಲ್ಲಿ. ಇವಾಗ ನಾವು ಡ್ರೋನ್ ಬಿಟ್ಕೊಂತೀವಿ. ಡ್ರೋನ್ ಪ್ರತಾಪ್ ಆಗ್ತಾಯಿದ್ದೀವಿ. ಕಲ್ಸಿ ಬ್ರೋ, ಕೈ ನೋವು ಬಂತು ನಂಗೆ. ಹಿಂಗೆ ಹಿಡ್ಕೊಳ್ಳಿ, ಅದೇನು ಆಗಲ್ಲ. ಅದು ಸರಿ ಆಯ್ತಾ? ಹಿಂಗೆ ಇಟ್ಕೊಳ್ಳಿ ಕರೆಕ್ಟಾಗಿ. ಅದೇ ಹಿಂಗಲ್ಲ, ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಅವ್ರ ಕೈ ನೋಡಿ ಹೆಂಗ್ ನಡೀತದೆ. ಡ್ರೋನ್ ಇಟ್ಕೊಂಡು ಫಸ್ಟ್ ಟೈಮ್ ನಾನು ಡ್ರೋನ್ ಇಟ್ಕೊಂಡಿರೋದು. ಫಸ್ಟ್ ಟೈಮ್ ಡ್ರೋನ್ ಮುಟ್ಟಿರೋದು. ಇವ್ರು ನೋಡಿ ಏನಾದ್ರು ನಂಗೆ ಒಂದು ಕೂತಲ್ಲಿ ತೋರಿಸಿ. ಅಷ್ಟು ಮಾಡಿ ಹೆಂಗ್ ಸಿಗಾಕ್ಸಿದಾರೆ. ಇರ್ಬೇಕ್ಬಿಟ್ಕೊಂಡ್ರು ಅಂದಂಗಿದೆ ಅನ್ಸುತ್ತೆ. ಇವತ್ತು ಯಾವಾರ ಕಟ್ಟಾಗ್ಬಿಟ್ಟು ಅನ್ಬಿಟ್ಟು ಇದನ್ನ ಸ್ವಲ್ಪ ಸಿಕ್ಬಿಟ್ಟು ಕಾರಣ ಪ್ರತಾಪ್ ಸರ್. ದೊಡ್ಡ ಮನುಷ್ಯ. ಕಾಂಟ್ಯಾಕ್ಟ್ ಇದು ಬಂದ್ಬಿಟ್ಟು ಐ ಕಾಂಟ್ಯಾಕ್ಟ್ ಮಾಡ್ಲಿಂಗಲ್ಲಿ. ನೀವು ಅವ್ರನ್ನ ನೋಡಿ, ನಾನು ವಿಡಿಯೋ ಮಾಡ್ತೀನಿ. ಇದು ಮಾಡ್ಲಿಂಗ್ ಟೀಮ್. ಸೊ ಇದು ಐ ಕಾಂಟ್ಯಾಕ್ಟ್ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಒಬ್ರಿಗೊಬ್ರು ಐ ಕಾಂಟ್ಯಾಕ್ಟ್ ಮಾಡಬೇಕು. ಕಣ್ಣನ್ನು ಶೇಕ್ ಮಾಡಬಾರ್ದು, ನಗಬಾರ್ದು. ಮೈನ್ ಯಾವುದಕ್ಕೂ ಆಚೆ ಈಚೆ ಆಗಬಾರ್ದು. ಈ ಥರ ಕಣ್ಣಲ್ಲಿ ನೀರು ಬಂದ್ರೂ ಅವ್ರನ್ನೇ ನೋಡ್ಬೇಕು. ಇವ್ರ ಕಣ್ಣಲ್ಲಿ ಆಲ್ರೆಡಿ ನೀರು ಬರ್ತಾ ಇದೆ. ಯಾಕೆ ಐ ಕಾಂಟ್ಯಾಕ್ಟ್ ಮಾಡಿಸ್ತಾರೆ ಅಂದರೆ ಸ್ಟೇಜ್ ಫಿಯರ್ ಮತ್ತು ಕಾನ್ಫಿಡೆಂಟ್ ಬಿಲ್ಡ್ ಆಗಲಿ ಅಂತ. ಒಬ್ರಿಗೊಬ್ರು ನೋಡಿಕೊಂಡ್ರೆ ಆ ಭಯ ಇರಲ್ಲ ವಾಕ್ ಎಲ್ಲ ಮಾಡಬೇಕಾದ್ರೆ. ನಾನು ಕೂಡ ಟ್ರೈ ಮಾಡಿದೆ. ಇಲ್ಲಿ ನನ್ನನ್ನು ಕೂಡ ಟೀಮ್ ಮೆಂಬರ್ ಆಗಿ ಜಾಯಿನ್ ಮಾಡ್ಕೊಂಡಿದ್ದಾರೆ. ಸಂಡೇ ಮಾತ್ರ ಕ್ಲಾಸಸ್ ಇರುತ್ತೆ.
ಇಲ್ಲಿ ಎಲ್ಲ ಮಾಡೆಲ್ಸ್ಗಳು ಹೀಲ್ಸ್ನ ಹಾಕೊಂಡು ಬಂದಿದ್ದಾರೆ ಇವಾಗ. ನಿಮ್ಮ ಹೀಲ್ಸ್ ತೋರಿಸಿ, ನಿಮ್ಮ ತೋರಿಸ್ತೀನಿ, ಹೀಲ್ಸ್ ತೋರಿಸಿ ನಿಮ್ಮದು. ಒಬ್ಬೊಬ್ಬೊಬ್ಬೊಬ್ಬ ಹಿಂಗೆ ತಿರುಗಿ ಬ್ಯಾಕಿಗೆ. ಹಾಂ, ಹೀಲ್ಸ್ ನೋಡಿ ಅವ್ರದ್ದು ಹೆಂಗಿದೆ ಅಂತ. ಬೇಡ ಇದು ನಾನು ಟ್ರೈ ಮಾಡ್ತೀನಿ. ಹಿಂದೆ ಹೋಗಿ. ಇದ್ರಲ್ಲಿ ಫುಲ್ ಕವರೇ ಆಗ್ತಾ ಇಲ್ಲ. Let's see how they work. Okay. ಯಾವ್ದಾಗಿ ಮಿಸ್ ಆಯ್ತು? ನಾನು ಹೇಳ್ದಾಗೆ ಸಂಡೇ ಮಾತ್ರ 10 to 1 ಕ್ಲಾಸಸ್ ಇರುತ್ತೆ. ಸ್ಟೂಡೆಂಟ್ಸ್ಗಳು ಆ ಟೈಮ್ಗೆ ಬಂದಿರ್ತಾರೆ. ಯಾರಾದರೂ ಇಲ್ದಿದ್ದ ಟೈಮಲ್ಲಿ ನಾವು ಹ್ಯಾಂಡಲಿಂಗ್ ಮಾಡ್ಬೋದು. ಸೊ ಆ ಥರ. ಸೊ ನನ್ನನ್ನು ಇದಕ್ಕೆ ಜಾಯಿನ್ ಮಾಡ್ಕೊಂಡಿದ್ದು ಪ್ರತಾಪ್ ಸರ್. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಪ್ರತಾಪ್ ಸರ್. ಸ್ಟೂಡೆಂಟಾಗಿ ಬಂದಿರೋಳನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಟೀಮ್ ಮೆಂಬರಾಗಿ ಜಾಯಿನ್ ಮಾಡ್ಕೊಂಡಿದ್ದಕ್ಕೆ ಅಷ್ಟೇ. ಅದಾದಮೇಲೆ ಕ್ಲಾಸಸ್ನ ಮುಗಿಸ್ಕೊಂಡು ನಾನು ಮನೆಗೆ ಹೊರಟೆ 1 o'clockಗೆ. ಇನ್ನು ಕ್ಲಾಸಸ್ ನಡೀತಾ ಇದೆ. ಸೊ ನಾನು ಮನೆಗೆ ಹೋಗಿ ಆಚೆ ಸಂಡೇ ಅಲ್ವಾ, ಸೊ ಹಂಗಾಗಿ ಎಲ್ಲಾದರೂ ಆಚೆ ಹೋಗೋಣ ಅಂತ. ಏನಾದರೂ ಇನ್ ಕೇಸ್ ಆಚೆ ಹೋದರೆ ತೋರಿಸ್ತೀನಿ. ಎಲ್ರಿಗೂ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಿದೆ ಅಂತ ಅನ್ಕೊಂಡು, ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ನಿಮ್ಮ ಮನೆ ಮಗಳು ಮೇಘನ ಬೆಳೆಸಿ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ. ಲವ್ ಯು ಆಲ್, ಬಾಯ್.